ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ರ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪಶುವೈದ್ಯಕೀಯ ಮಕ್ಕಳಿಗಾದ ಅನ್ಯಾಯವನ್ನು ಕೂಡಲೇ ಸರ್ಕಾರ ಮತ್ತು ಪರೀಕ್ಷಾ ಪ್ರಾಧಿಕಾರ ಸರಿಪಡಿಸಬೇಕು. ಆನ್ಲೈನ್ ಅರ್ಜಿ ಸಲ್ಲಿಸಿದ್ರೂ ಕೂಡ ಹಾಲ್ ಟಿಕೆಟ್ ಜನರೇಟ್ ಆಗ್ತಾ ಇಲ್ಲ. ಪರೀಕ್ಷೆಯಿಂದ ಮಕ್ಕಳು ವಂಚಿತರಾದರೆ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು. ನ್ಯಾಯವಾದಿ ದಯಾನಂದ್ ಹಾಗೂ ವಿದ್ಯಾರ್ಥಿ ಪ್ರಜ್ವಲ್. ಯುವ ನಾಯಕತ್ವಕ್ಕೆ ಚಾಣಕ್ಯ ನೀತಿ ದಿಕ್ಸೂಚಿ. ಗುರುಮಿಟ್ಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ್ ಅವರಿಂದ ಐಎಂಎ ಲೀಡರ್ ಪುಸ್ತಕ ಲೋಕಾರ್ಪಣೆ. ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯುವ ಯುವಕರಿಗೆ ಈ ಕೃತಿ ಪ್ರೇರಕ ಶಕ್ತಿಯಾಗಿದೆ, ಶಾಸಕ ಕಂದಕೂರ್ ಹೇಳಿಕೆ. ಇದೇ ಸಂದರ್ಭದಲ್ಲಿ ಲೇಖಕ ಹನುಮಂತ್ ದೇಶಮುಖ್ ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪರೀಕ್ಷೆ ಕುರಿತಾಗಿ ನಡೀತಾ ಇರುವಂತಹ ಅರಾಜಕತೆ ವಿರುದ್ಧ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಧ್ವನಿ ಎತ್ತಿದ್ದಾರೆ. ಈ ಹಿಂದೆ ಮಕ್ಕಳ ಪ್ರವೇಶಾತಿಗಾಗಿ ಅರ್ಜಿ ಕೂಡ ಕರೆಯಲಾಗಿತ್ತು. ಆನ್ಲೈನ್ನಲ್ಲಿ ಅರ್ಜಿಯನ್ನು ಮಕ್ಕಳು ಕೂಡ ಸಲ್ಲಿಸಿದ್ರು. ಆದರೆ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. ಈ ಅರ್ಜಿಗಳನ್ನು ತಿರಸ್ಕರಿಸಿರುವ ಕಾರಣ ಕೇಳಿದ್ದಕ್ಕೆ ಪುನಃ ಆನ್ಲೈನ್ ಅರ್ಜಿಯನ್ನು ನೀವು ಹಾಕ್ರಿ, ನಾವು ಅದನ್ನು ಎಕ್ಸೆಪ್ಟ್ ಮಾಡ್ತೀವಿ ಅನ್ನುವಂಥ ಮಾಹಿತಿ ಕೂಡ ಆ ಒಂದು ಪರೀಕ್ಷಾ ಪ್ರಾಧಿಕಾರದವರು ನೀಡಿದ್ದಾರೆ. ಆಗಲೂ ಕೂಡ ಪುನಃ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಮಕ್ಕಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಲ್ಲಿಸಲಾದ ಯಾವುದೇ ದಾಖಲಾತಿಗಳ ವೆರಿಫೈ ಮಾಡದೆ ಈ ಮುಂಚೆ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನಾಳೆ ಪರೀಕ್ಷೆ ಬರೆಯುವುದಕ್ಕೆ ಮಾತ್ರ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಮೇ 10ರಂದು ಒಂದು CET ಪರೀಕ್ಷೆ ಇದೆ, ಪ್ರವೇಶ ಪರೀಕ್ಷೆ ಇದೆ. ಆ ಪರೀಕ್ಷೆಗೆ ಒಂದು ಮೊದಲು ಅರ್ಜಿ ಸಲ್ಲಿಸಿರುವಂಥ ಮಕ್ಕಳಿಗೆ ಮಾತ್ರ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಎರಡನೇ ಬಾರಿ ಸಲ್ಲಿಸಿ ಅಂತ ಹೇಳಿದವರು ಅವರೇ. ಅರ್ಜಿ ಸಲ್ಲಿಸಿದರೂ ಕೂಡ ಆ ಮಕ್ಕಳಿಗೆ ರಿಜೆಕ್ಟ್ ಕೂಡ ಮಾಡಿದ್ದಾರೆ. ಆಮೇಲೆ ಒಂದು ತಾಂತ್ರಿಕ ಕಾರಣದಿಂದಾಗಿ ಅಲ್ಲಿ ಯಂತ್ರಗಳು ಕೂಡ ಕಂಪ್ಯೂಟರ್ಗಳು ಕೂಡ ಸರಿ ಇಲ್ಲ. ತಾಂತ್ರಿಕ ಕಾರಣದಿಂದಾಗಿ ಹಾಲ್ ಟಿಕೆಟ್ ಜನರೇಟ್ ಕೂಡ ಆಗ್ತಾ ಇಲ್ಲ. ಅದು ನೋಡಿದರೆ ನಾಳೆನೇ ಮೇ 10ರಂದು ಪರೀಕ್ಷೆ ಬೇರೆ ಇದೆ. ಹೀಗಾಗಿ ಮಕ್ಕಳು ಮತ್ತು ಪೋಷಕರು ಆಕ್ರೋಶಗೊಂಡಿದ್ದಾರೆ. ಪಶುವೈದ್ಯಕೀಯ ಮಹಾವಿದ್ಯಾಲಯದ ಎದುರುಗಡೆ ಕೆಲ ಕಾಲ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ನಾಳೆ ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷೆಗೆ ಅವಕಾಶ ಕೊಡಬಾರ್ದು, ಮುಂದೂಡಬೇಕು. ಎಲ್ಲರ ಹಾಲ್ ಟಿಕೆಟ್ ಜನರೇಟ್ ಆದಮೇಲೆ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಕೊಡಬೇಕು. ಯಾವುದೇ ವಿದ್ಯಾರ್ಥಿಗಳನ್ನು ಪರೀಕ್ಷೆಯಿಂದ ವಂಚಿತ ಮಾಡಬೇಡಿ, ಅವರ ಭವಿಷ್ಯ ಹಾಳಾಗ್ತದೆ ಅನ್ನುವಂಥ ಮಾತುಗಳು ಕೂಡ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಕೇಳಿ ಬರ್ತಾ ಇದೆ. ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಮತ್ತು ಸರ್ಕಾರದ ನಡೆ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವು ಪರೀಕ್ಷೆ ನಡೆಸುತ್ತಿರುವಂತಹ ಪ್ರಾಧಿಕಾರದ ವಿರುದ್ಧ ಧ್ವನಿ ಎತ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೂ ಕೂಡ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಮೇ 10ರಂದು ಅಂದರೆ ನಾಳೆ ಇರುವಂತಹ ಪರೀಕ್ಷೆಯನ್ನು ಮುಂದೂಡಬೇಕು. ತಿರಸ್ಕರಿಸಿದಂಥ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಜನರೇಟ್ ಮಾಡುವುದರ ಮೂಲಕ ಸೂಕ್ತ ಅವಕಾಶವನ್ನು ಒದಗಿಸಿಕೊಡಬೇಕು. ಇಲ್ಲವಾದಲ್ಲಿ ಸರ್ಕಾರದ ವಿರುದ್ಧ, ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಪಾಲಕರು ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಉಗ್ರವಾದಂಥ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಪ್ರಜ್ವಲ್ ಮಾತನಾಡ್ತಾ, ಸುಮಾರು 22,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೃಷಿ, ತೋಟಗಾರಿಕೆ ಹಾಗೂ ಪಶುವೈದ್ಯಕೀಯ ಕೋರ್ಸ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಯಾವುದೇ ಮೈ ನೋಯಿಸಿಕೊಳ್ಳದೆ ಮನಬಂದಂತೆ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ವಿದ್ಯಾರ್ಥಿಗಳ ಜೀವನದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಎಲ್ಲಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಇದೇ ರೀತಿ ಸಮಸ್ಯೆಯಾಗಿದೆ. ಒಂದು ವೇಳೆ ಪರೀಕ್ಷೆ ಮುಂದೂಡದೆ ಇದ್ದರೆ, ನಮಗೂ ಕೂಡ ಅವಕಾಶವನ್ನು ಕೊಡದೇ ಇದ್ದರೆ ಪರೀಕ್ಷೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಡೀಲಿಕ್ಕೆ ಬಿಡೋದಿಲ್ಲ, ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಎನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ದಯಾನಂದ್ ವಿ ಶರ್ಮಾ, ನ್ಯಾಯವಾದಿ ಬಜರಂಗ್ ಖಾಶಂಪುರ್ ಹಾಗೂ ವಿದ್ಯಾರ್ಥಿ ಪ್ರಜ್ವಲ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು. ನಾನು ಇಲ್ಲಿಂದ 20 ಕಿಲೋಮೀಟರ್ ದೂರಿಂದ ಬಂದಿದೆ. KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಮಗೆ ಭಾಳ ಮೋಸ ಮಾಡ್ಯದ್ರಿ. 27 ತಾರೀಕಿಗೆ ಲಾಸ್ಟ್ ಡೇಟ್ ಅಂತ ಹೇಳಿ ಅನೌನ್ಸ್ ಮಾಡಿ 29ಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಎಲಿಜಿಬಿಲಿಟಿ ಅವ್ರು 28 ಕೊಟ್ಟಾರ್ರಿ, 27 ಲಾಸ್ಟ್ ಡೇಟ್ ಅಂತ ಹೇಳ್ಯಾರ. ನಾವು ವೆಬ್ಸೈಟ್ನಲ್ಲಿ ಹ್ಯಾಂಗೋ ಸರ್ಚ್ ಮಾಡ್ಕೊಂಡು ನೋಡಿವಿ, 29 ಪೋಸ್ಟ್ಮನ್ ಮಾಡ್ಯಾರ, 4 ತಾರೀಕು ಲಾಸ್ಟ್ ಡೇಟ್ ಅದ, ಇನ್ನು ಅಪ್ಲಿಕೇಶನ್ ಹಾಕೋರಿ ಅಂತ. ನಾ ಎಲ್ಲ ರಿಲೋಡ್ ಮಾಡಿ ಅಪ್ಲಿಕೇಶನ್ ಹಾಕೊಂಡು ರಿಸರ್ವೇಷನ್ ಮಾಡ್ಕೊಂಡಿವಿ. ಬಟ್ ಅವ್ರು ಏನು ಮಾಡ್ಲತ್ತಾರ, ನಾವು ಮಾಡಿದೆಲ್ಲ ವೆರಿಫೈ ಮಾಡಲ್ಲ ಅಂತ ಹೇಳತ್ತಾರ. ನಾವು KEA ವೆಬ್ಸೈಟಿಗೆ ಕಾಲ್ ಮಾಡಿ ನಾವು ಕೇಳತ್ತಿರಿಲ್ಲ. ಅದು ನಮ್ಮ ಕೈಲೇ ಏನಿರ್ತದ, ವೆರಿಫಿಕೇಷನ್ ಆನ್ಲೈನ್ ನಡೀತಾವೆ, ನೀವು ನಮಗೆ ಹಚ್ಚಬೇಡ್ರಿ, ಕಾಲ್ ಮಾಡಬೇಡ್ರಿ ಅಂತ ಧಿಮಕಿಲಿನ ಮಾತು ಹೇಳತ್ತಾರ್ರಿ. ಇದು KEA ವೆಬ್ಸೈಟ್ ನಮಗೆ ಕೊಡ್ತೀರ ಅಂತ ಪ್ರಶಸ್ತಿ ಅದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ.
ನಮ್ದಷ್ಟೇ ಅಲ್ಲ ರೀ, ಅಡ್ಮಿಟ್ ಕಾರ್ಡ್ಸ್ಗಳು ಏನಿರ್ತಾವಲ್ಲ ಎಲಿಜಿಬಲ್ ಆದವ್ರದ್ದು ಸುದಕ್ಕೆ ಇಶ್ಯೂ ಅಲ್ಲತ್ತಿಲ್ಲ, ಆಗಲ್ದವ್ರು ಸುದಕ್ಕೆ ಇಶ್ಯೂ ಅಲ್ಲತ್ತಿಲ್ಲ. ಅಲ್ಲ 17 ಸೆಂಟ್ರ್ ಅವ ನಮ್ಮ ಕರ್ನಾಟಕದಾಗ. ಇವತ್ತು ಅಗ್ರಿಕಲ್ಚರ್ ಎಕ್ಸಾಮ್ ನಡಿಬೇಕಾದವು, 22,000ಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಯಾರ. ಎಷ್ಟು ಜನ ರಿಜೆಕ್ಟ್ ಆಗಿದ್ದು ಫಸ್ಟ್ ಅಟೆಂಪ್ಟ್ನಾಗ, ಸೇಮ್ ಅಟೆಂಪ್ಟ್ ಅದೇ ತೋರಿಸತ್ತಾರ ರೀ. ಅವ್ರೇನು ವೆರಿಫಿಕೇಷನ್ ಮಾಡತ್ತಾರ, ಅದೇ ಮೈನ್ ಇಸ್ಕೋಬೇಡ ಅಂತೇಳಿ ಅದೇ ವಾಪಸ್ ಕೊಡ್ಲತ್ತಾರ ರೀ. ಇದು ಕೇಳಬೇಕಾದ ಪ್ರಶ್ನೆ ಅದ. ನಮ್ದು ಒಂದೇ ಸೆಂಟ್ರ್ ಮಾಡಿದಂಗಲ್ಲ, ಎಲ್ಲ ಸೆಂಟ್ರ್ನಾಗ ಉಗ್ರ ಹೋರಾಟ ಮಾಡಿದಾಗ ಮಾತ್ರ ನಮಗೆ ನ್ಯಾಯ ಸಿಗ್ತದ್ರಿ. ನಮ್ಮ ಹೆಸರು ಪ್ರಜ್ವಲ್ ಅದ ರೀ. ಪ್ರಜ್ವಲ್ ಪರೀಕ್ಷಾ ಪ್ರಾಧಿಕಾರ ವತಿಯ ಒಂದು ವಿರುದ್ಧವಾಗಿ ನಾವು ಇವತ್ತು ಮಕ್ಕಳು ಮತ್ತು ನಾವು ಈ ವೈದ್ಯಕೀಯ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಪ್ರವೇಶಾತಿ ಪಡಿತಕ್ಕಂಥ ಮಕ್ಕಳು ಮತ್ತು ಅವರ ಪಾಲಕರುಗಳು ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಸಮಸ್ಯೆ ಏನಂತ ಹೇಳಿದರೆ, ಮಕ್ಕಳಿಗೆ ನಾವು ಪ್ರವೇಶಾತಿಗಾಗಿ ಅರ್ಜಿಯನ್ನು ಸರ್ಕಾರ ಕರೆಯಲಾಗಿತ್ತು. ಆ ಅರ್ಜಿಯನ್ನು ಹಾಕಿದ್ದೀವಿ, ಆದರೆ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಮಾಡಿದ ಮೇಲೆ ನಾವು ವಿಚಾರಣೆ ಮಾಡಿದಾಗ ಆ ಅರ್ಜಿಯನ್ನು ಪುನಃ ನೀವು ಅಪ್ಲೋಡ್ ಮಾಡಿ ಅಂದಾಗ ನಾವು ಮತ್ತೆ ಎಲ್ಲ ಸಮರ್ಪಕವಾಗಿರ್ತಕ್ಕಂಥ ದಾಖಲಾತಿಗಳನ್ನು ನಾವು ಸಮರ್ಪಣೆ ಮಾಡಿದ್ದೀವಿ ಮತ್ತು ಅಪ್ಲೋಡ್ ಮಾಡಿದ್ದೀವಿ ಇಂಟರ್ನೆಟ್ಟಲ್ಲಿ. ಆ ಅಪ್ಲೋಡ್ ಮಾಡಿರ್ತಕ್ಕಂಥ ಸೈಟ್ ಅವರು ಓಪನ್ ಮಾಡಿಲ್ಲ, ಅವರು ನೋಡೇ ಇಲ್ಲ, ಮತ್ತು ನಮಗೆ ಯಾವುದೇ ಫೀಡ್ಬ್ಯಾಕ್ ಕೊಟ್ಟಿಲ್ಲ. ಅದು ಆ ಮಕ್ಕಳಿಗೆ ಫೀಡ್ಬ್ಯಾಕ್ ಕೊಡಲಾರ್ದೇ ನೇರವಾಗಿ ಅವರು ಪರೀಕ್ಷೆಯನ್ನು ನಡೆಸಲಿಕ್ಕೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಷ್ಟೇ ಜನರಿಗೆ ತೊಗೊಂಡು ಪರೀಕ್ಷೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಆದುದರಿಂದ ನಾವು ಆ ಪರೀಕ್ಷೆ ನಡೆಸ್ತಕ್ಕಂಥ ಪ್ರಾಧಿಕಾರದ ವಿರುದ್ಧವಾಗಿ ಇವತ್ತಿಲ್ಲಿ ಒಂದು ಧ್ವನಿಯನ್ನು ಎತ್ತಿದ್ದೇವೆ. ನಮಗೆ ನಮ್ಮ ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂಥ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾಳೆ ಪರೀಕ್ಷೆ 10/5 ಮತ್ತು 2026 ಪರೀಕ್ಷೆಯನ್ನು ಮುಂದೂಡಿ ಕರ್ನಾಟಕದಲ್ಲಿ ಮಕ್ಕಳ ಮೇಲೆ ಭಾರಿ ಒಂದು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಿದೆ. ಏನಂದರೆ ಇವತ್ತಿನ ದಿವಸ ಈ ವೆಟರ್ನರಿ ಕಾಲೇಜಿನಲ್ಲಿ ನಾಳೆ ನಮ್ಮ ಮಕ್ಕಳ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ, ವೆಟರ್ನರಿದು ಮತ್ತು ತೋಟಗಾರಿಕೆ ಮತ್ತು ಅಗ್ರಿಕಲ್ಚರ್ದು. ಹೀಗಾಗಿ ನಾವು 27ನೇ ತಾರೀಕು ಒಳಗಾಗಿ ನಾವೇನದ ಎಲ್ಲ ಸಂಬಂಧಪಟ್ಟ ದಾಖಲಾತಿಗಳು ಈ ಕೋಟಾದಲ್ಲಿ ಅಡಿಯಲ್ಲಿ ಯಾವ್ಯಾವ ದಾಖಲಾತಿಗಳು ಸಲ್ಲಿಸಬೇಕು ಅವೆಲ್ಲ ನಾವೇನದ ಅಂದ್ರೆ ಇಂಟರ್ನೆಟ್ ಸೆಂಟರ್ನಲ್ಲಿ ಸಲ್ಲಿಸಿದ್ದೇವೆ ನಮ್ಮ ಮಕ್ಕಳ ಸಲುವಾಗಿ ವಿದ್ಯಾಭ್ಯಾಸಕ್ಕಾಗಿ. 27 ತಾರೀಕಿನ ನಂತರ 29 ತಾರೀಕಿಗೆ ಎಕ್ಸಾಮ್ ಅದ, ಡೌನ್ಲೋಡ್ ಆಯ್ತದ ನಿಮ್ದು ಹಾಲ್ ಟಿಕೆಟ್ ಅಂದ್ರೆ ಹೋಗಿ ನೋಡೋರಿಗೆ ನಾವು ಹಾಲ್ ಟಿಕೆಟ್ ತೆಕ್ಕೋಬೇಕಂತ ಹೇಳಿ ನಾವು ಕಂಪ್ಯೂಟರ್ ಸೆಂಟ್ರಿಗೆ ಹೋದಾಗ ಆ ಸೆಂಟ್ರ್ನಲ್ಲಿ ನಮ್ದು ಆಲ್ರೆಡಿ ನಮ್ಮ ಪೇಪರ್ ಮೇಲೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂಥೇಳಿ ರಿಜೆಕ್ಟ್ ಆಗಿದ್ದಿತ್ತು. ಅದರ ಹಾಗೆ ನಾವು ನಮ್ಮದು ಮುಗೀತಂತ ಹೇಳಿ ನಾವು ವಾಪಸ್ ಹೋದೆವು. ಅದ ನಂತರ 1 ತಾರೀಕಿನಿಂದ 4 ತಾರೀಕಿನ ತನಕ ಸವಲತ್ತು ಕೊಡ್ತು ಪ್ರಾಧಿಕಾರ. ಪರೀಕ್ಷೆನೂ ಮುಂದೂಡಿದ್ರು, 10 ತಾರೀಕಿಗೆ ಮುಂದೂಡಿದ್ರು. ಆಗ ನಾವು ಸಂಬಂಧಪಟ್ಟ ದಾಖಲಾತಿಗಳೇನದ ವ್ಯವಸ್ಥಿತವಾಗಿ ಯಾವುದರ ಸಲುವಾಗಿ ರಿಜೆಕ್ಟ್ ಆಗ್ಯದ ಆ ಸಲುವಾಗಿ ಆ ಪೇಪರ್ಗಳೆಲ್ಲ ಕರೆಕ್ಟ್ ಮಾಡ್ಕೊಂಡು ಮತ್ತೆ ಅಪ್ಲೋಡ್ ಮಾಡಿದೆವು, ಡೌನ್ಲೋಡ್ ಅವ್ರೇನದ ಅಂದ್ರೆ ಅಪ್ಲೋಡ್ ಮಾಡಿದ ಪೇಪರ್ಗಳು ನಾವು 4 ತಾರೀಕು ಒಳಗಾಗಿ ಅವ್ರಿಗೆ ಏನದ ಅಂದ್ರೆ ಪೇಪರ್ಗಳು ಮತ್ತು ಸಲ್ಲಿಸಿ ಸಕ್ಸಸ್ಫುಲ್ ಅಂತೇಳಿ ಸರ್ಟಿಫಿಕೇಟ್ ಕೂಡ ನಾವು ಇಟ್ಕೊಂಡಿದ್ದೆವು. ಆದರೂ ಕೂಡ ನಮ್ಮ ಈ ಪ್ರಾಧಿಕಾರದವ್ರು ಏನದ ಈ ನಮ್ಮ ಸಲ್ಲಿಸಿದಂಥ ಎಲ್ಲ ಪೇಪರ್ಗಳವರು ಪರಿಶೀಲನೆ ಮಾಡಿಲ್ಲ, ಕಂಪ್ಯೂಟರ್ದಾಗ ಮಾಡಿಲ್ಲ. ಮತ್ತು ನಮಗೆ ಯಾವುದೇ ರೀತಿ ನಿಮ್ಮ ಪೇಪರ್ ರಿಜೆಕ್ಟ್ ಆಗ್ಯದ ಅಂತ ಹೇಳಿ ಮತ್ತು ನಮಗೆ ಮೆಸೇಜ್ ಬಂದಿಲ್ಲ. ಮೊದಲು ಬಂದಿತ್ತು, ಆ ನಂತರ ನಾವು ಸಲ್ಲಿಸಿದ ನಂತರ ಒಬ್ಬ ಯುವಕ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಪತ್ರಕರ್ತ, ಖ್ಯಾತ ನಿರೂಪಕ, ಸಾಹಿತಿ ಹನುಮಂತ್ ದೇಶ್ಮುಖ್ ಕಾರಣವಾಗಿದ್ದಾರೆ. ಇಂದಿನ ಆಧುನಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಗ್ರಾಮ ಮಟ್ಟದ ಯುವಕರು ಸಮರ್ಥ ನಾಯಕರಾಗಿ ಹೊರಹೊಮ್ಮಬೇಕು ಎನ್ನುವಂಥ ಸದಾಶಯದೊಂದಿಗೆ ಪತ್ರಕರ್ತರು, ಖ್ಯಾತ ನಿರೂಪಕರು ಸಹೋದರ ಹನುಮಂತ್ ದೇಶ್ಮುಖ್ ಅವರು ರಚಿಸಿದ ಐ ಆಮ್ ಎ ಲೀಡರ್ ಎನ್ನುವಂಥ ಪುಸ್ತಕ ಇತ್ತೀಚೆಗೆ ಬಿಡುಗಡೆಯಾಯಿತು. ಗುರುಮಿಟ್ಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ್ ಅವರು ಈ ಕೃತಿಯನ್ನು ಸಾಂಕೇತಿಕವಾಗಿ ಲೋಕಾರ್ಪಣೆಯನ್ನಗೊಳಿಸಿದ್ದಾರೆ. ಯುವ ಸಮೂಹಕ್ಕೆ ಇದೊಂದು ಅಮೂಲ್ಯ ಮಾರ್ಗದರ್ಶಿಯಾಗಿದೆ ಎಂದು ಶ್ಲಾಘನೆ ಕೂಡ ಮಾಡಿದ್ದಾರೆ. ಪ್ರಾಚೀನ ಚಾಣಕ್ಯ ನೀತಿಗಳನ್ನು ಇಂದಿನ ರಾಜಕಾರಣಕ್ಕೆ ಅನ್ವಯ ಮಾಡಿಕೊಳ್ಳುವಂತಹ ವಿಧಾನವನ್ನು ಈ ಪುಸ್ತಕ ಅತ್ಯಂತ ಆಕರ್ಷಕವಾಗಿ ವಿವರಿಸ್ತದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಪುಸ್ತಕ ಅತ್ಯಂತ ಆಕರ್ಷಕವಾಗಿ ಮೂಡಿಬಂದಿದೆ. ಪುಸ್ತಕ ಬಿಡುಗಡೆ ಮಾಡಿದ ನಂತರ ಮತ್ತೆ ಶರಣಗೌಡ ಕಂದಕೂರ್ ಅವರು ಮಾತಾಡ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಬಯಸುವಂಥ ಯುವಕರಿಗೆ ಈ ಕೃತಿ ಒಂದು ಕೈಪಿಡಿಯಂತೆ ಸಹಕಾರಿ ಆಗಲಿದೆ. ಈ ಪುಸ್ತಕವನ್ನು ಯುವಕರು ಓದ್ತಾ ಹೋದರೆ
ಓದಿಸ್ಕೊಂಡು ಹೋಗ್ತದೆ. ನಾನು ಯಾವ ರೀತಿಯಾಗಿ ನಾಯಕನಾಗಿ ಬೆಳಿಬೇಕು, ಯಾವ ರೀತಿಯಾಗಿ ಜನಸೇವೆ ಮಾಡಬೇಕು, ನಾನು ಯಾವ ರೀತಿಯಾಗಿ ಜನರ ಆಶೋತ್ತರಗಳನ್ನು ಈಡೇರಿಸಬೇಕು, ಜನರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು ಎನ್ನುವಂತಹ ನಾಯಕತ್ವದ ಗುಣಗಳು ನಮ್ಮಲ್ಲಿ ಹೇಗೆ ಬರಬೇಕು ಅನ್ನುವಂತಹ ಒಂದು ವಿಚಾರಗಳು ಬಹಳ ಪ್ರಬುದ್ಧವಾಗಿ ಈ ಒಂದು ಐ ಎಮ್ ಎ ಲೀಡರ್ ಎನ್ನುವಂಥ ಪುಸ್ತಕದಲ್ಲಿ ಮೂಡಿಬಂದಿದೆ. ಪ್ರತಿಯೊಬ್ಬರೂ ಕೂಡ ಈ ಪುಸ್ತಕಗಳನ್ನು ಓದಬೇಕು ಎನ್ನುವಂತಹ ಒಂದು ಶುಭ ಹಾರೈಕೆಯನ್ನು, ಸದಾಶಯವನ್ನು ಶರಣಗೌಡ ಕಂದಕೂರು ಅವರು ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ಹನುಮಂತ್ ದೇಶಮುಖ್ ಅವರು ಪತ್ರಿಕೋದ್ಯಮದ ಜೊತೆಗೆ ಸಾಮಾಜಿಕ ಕಳಕಳಿಯ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುವುದು ಅಭಿನಂದನೀಯ ಕಾರ್ಯ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ರಾಜಕೀಯ ಆಸಕ್ತಿ ಇರುವ ಗ್ರಾಮೀಣ ಭಾಗದ ಯುವಕರಿಗೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ಈ ಪುಸ್ತಕ ಹೊಸ ಚೈತನ್ಯ ತುಂಬಲಿದೆ ಎನ್ನುವಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಲೇಖಕ ಹನುಮಂತ್ ದೇಶಮುಖ್ ಅವರು ಕೂಡ ಮಾತನಾಡ್ತಾ, ಕಲ್ಯಾಣ ಕರ್ನಾಟಕದ ಉದಯೋನ್ಮುಖ ನಾಯಕರಾಗಿರುವ ಶರಣಗೌಡ ಕಂದಕೂರು ಅವರೇ ಈ ಪುಸ್ತಕಕ್ಕೆ ಮುನ್ನುಡಿ ಬರೆದು ಬಿಡುಗಡೆ ಮಾಡಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಎನ್ನುವಂಥ ಮಾತನ್ನು ಹೇಳಿದರು. ಶಾಸಕರ ಜನಪರ ಕಾರ್ಯವೈಖರಿಯಿಂದ ಪ್ರೇರಿತನಾಗಿ ಈ ಪುಸ್ತಕಕ್ಕೆ ಅವರಿಂದಲೇ ಮುನ್ನುಡಿ ಬರೆಸಿದ ಈ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ ಲೇಖಕರು, ಈ ಕೃತಿಯು ನಾಯಕತ್ವದ ಕನಸು ಕಾಣುವ ಪ್ರತಿಯೊಬ್ಬ ಯುವಕನಿಗೂ ಸ್ಫೂರ್ತಿಯಾಗಲಿದೆ, ಪ್ರತಿಯೊಬ್ಬರೂ ಕೂಡ ಕೊಂಡು ಓದಬೇಕು ಅನ್ನುವಂತಹ ವಿಶ್ವಾಸವನ್ನು, ಶುಭಾಶಯಗಳನ್ನು ಒಂದು ಹನುಮಂತ್ ಅವರು ಕೂಡ ವ್ಯಕ್ತಪಡಿಸಿದರು. ಸಹೋದರ ಹನುಮಂತ್ ದೇಶಮುಖ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಪತ್ರಿಕಾ ಧರ್ಮದ ಒಂದು ಸ್ನೇಹಿತರು ಹಾಗೂ ಖ್ಯಾತ ನಿರೂಪಕರು ಕೂಡ ಆಗಿದ್ದಾರೆ. ತಮ್ಮ ಒಂದು ಪತ್ರಿಕೋದ್ಯಮದ ಜೊತೆಗೆ ತಮ್ಮ ಒಂದು ಕರ್ತವ್ಯದ ಜೊತೆಗೆ ಪ್ರವೃತ್ತಿ ಜೀವನವನ್ನು ಬೆಳೆಸಿಕೊಂಡು ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸಿ ಐ ಎಮ್ ಎ ಲೀಡರ್ ಅನ್ನುವಂಥ ಒಂದು ಅದ್ಭುತವಾದ ಚಾಣಕ್ಯ ನೀತಿಯ ಪುಸ್ತಕವನ್ನು ಬರೆದಿದ್ದಾರೆ. ನಿಜಕ್ಕೂ ಕೂಡ ಯುವಕರಿಗೆ ಒಂದು ಸ್ಫೂರ್ತಿದಾತರಾಗಿದ್ದಾರೆ. ಈ ಪುಸ್ತಕವನ್ನು ಪ್ರತಿಯೊಬ್ಬರು ಕೂಡ ಕೊಂಡು ಓದಿದರೆ ಅವರಿಗೆ ಒಂದು ಬೆಳೆಸಿದಂತಾಗುತ್ತೆ, ಅವರಿಗೆ ನಿಜವಾಗಲೂ ಕೂಡ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಈ ಒಂದು ಕೃತಿಯನ್ನು ಕೊಂಡು ಓದಿದರೆ ಅವರಿಗೆ ಒಂದು ಪುಸ್ತಕ ಬರೆದಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಎನ್ನುವಂಥ ಒಂದು ಸದಾಶಯವನ್ನು ಕೂಡ ನಾವು ಕೂಡ ವ್ಯಕ್ತಪಡಿಸ್ತಾ ಇದ್ದೇವೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.